ಸರ್, ಕೊತ್ತಲವಾಡಿ ಸಿನಿಮಾದಲ್ಲಿ ಆ ಹಳ್ಳಿ ನೇಚರ್ ಲ್ಯಾಂಗ್ವೇಜ್ ನ ಕ್ಯಾರಿ ಮಾಡೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು, ಇಲ್ಲ ಹೇಗೆ ಹೆಲ್ಪ್ ಆಯ್ತು ನಿಮ್ಗೆ ಅದು? ಇಲ್ಲ ಇದೆಲ್ಲ ಸುತ್ತಮುತ್ತ ಎಲ್ಲರೂ ಕೂಡ ಹಳ್ಳಿಯವರು ಇದ್ದಿದ್ರಿಂದ ಬಹಳ ಹೆಲ್ಪ್ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಲಿ, ನಮ್ಮ ಆಕ್ಟರ್ಸ್ ಎಲ್ಲ ಎಲ್ಲರೂ ಬಹಳ ಸಪೋರ್ಟ್ ಮಾಡಿದ್ದಾರೆ. ನಾನ್ ಕರಾವಳಿ ಭಾಗದವನು ಆಗಿರೋದ್ರಿಂದ ಮಂಡ್ಯ ಭಾಷೆ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಎಲ್ಲರೂ ಹೆಲ್ಪ್ ಜೊತೆ ಈಗ ನಿಮ್ಗೆ ಏನ್ ಅನ್ಸ ಇಷ್ಟ ಆಯ್ತಾ? ಲ್ಯಾಂಗ್ವೇಜ್ ತುಂಬಾ ನೀವು ಮಾತಾಡ್ತಿರೋದು ತುಂಬಾ ರಿಯಲಿಸ್ಟಿಕ್ ಆಗಿ ಕೇಳಿಸ್ತಿದೆ. ಅಂದ್ರೆ ನಿಮ್ನ ಬೇರೆ ದಿಯಾ ಫಿಲಮ್ಗೂ ಫಾರ್ ರಿಜಿಸ್ಟ್ರೇಷನ್ ಫಿಲಮ್ಗೂ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ಹಳ್ಳಿ ಲ್ಯಾಂಗ್ವೇಜ್ ಮತ್ತೆ ಹಳ್ಳಿ ಜನಕ್ಕೆ ತುಂಬಾ ಕನೆಕ್ಟ್ ಆಗೋ ತರ ಫೀಲ್ ಕೊಡುತ್ತೆ. ಅದು ಹೇಗಾಯ್ತು ಅಂದ್ರೆ ಆ ಫಿಲಮ್ಗೂ ಈ ಫಿಲಮ್ಗೂ ತುಂಬಾ ಕಂಪ್ಯಾರಿಸನ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಡೈರೆಕ್ಟರ್ ಸೇರಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಾನು ಅಲ್ಲೇ ಇದ್ದಿದ್ರಿಂದ ಸ್ವಲ್ಪ ದಿನ, ಹಂಗಾಗಿ ಸ್ವಲ್ಪ ಈಸಿ ಆಯ್ತು. ಇವಾಗ ಎಲ್ಲರೂ ನೋಡಿ ಇಷ್ಟಪಡ್ತಾ ಇದ್ದಾರೆ. ಸೊ ರಿಯಲಿ ಹ್ಯಾಪಿ. ಸರ್, ಈ ಜನರೇಷನ್ ಅಲ್ಲಿ ನಿಮ್ಗೆ ಈ ತರ ಹಳ್ಳಿ ರಿಲೇಟೆಡ್ ಫಿಲ್ಮ್ಸ್ ಮಾಡ್ಬೇಕು, ಈ ತರ ಚಾಯ್ಸ್ ನ ತಗೊಳ್ಳೋದಕ್ಕೆ ಏನ್ ಕಾರಣ? ಇಲ್ಲ, ನಮ್ಮ ಹಳ್ಳಿಯ ಸೊಗಡಿನ ಕಥೆಗಳನ್ನ, ರೂಟೆಡ್ ಕಥೆಗಳನ್ನ ಹೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಅದನ್ನ ನೋಡೋದಕ್ಕೆ ಬಹಳಷ್ಟು ಜನ ಇಂಟ್ರೆಸ್ಟೆಡ್ ಆಗಿರ್ತಾರೆ, ಸಿಟಿಯವರಾಗಿರ್ಲಿ ಅಥವಾ ಹೊರಗಿನ ರಾಜ್ಯದವರಾಗಿರ್ಲಿ. ಯಾವಾಗ್ಲೂ ನಮ್ಮ ಕಥೆನ ನಾವು ಹೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಈ ಕಥೆನ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ನಮ್ಮವರು ಇದನ್ನ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರಿಯಲಿ ಹ್ಯಾಪಿ. ಪುಷ್ಪ ಮ್ಯಾಮ್ ಮಾತ್ರ ಫುಲ್ಲು ಹೆವಿ ಕ್ರೇಜ್ ಅಲ್ಲಿ ಇದಾರೆ. ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡ್ಕೊಂಡು ಫಿಲಮ್ ಫ್ಯಾನ್ಸ್ ಜೊತೆ ಕುತ್ಕೊಂಡು ಫಿಲಮ್ ನೋಡ್ತಾ ಇರ್ಬೇಕಾದ್ರೆ ಫಸ್ಟ್ ಡೇ ಏನ್ ಫೀಲ್ ಆಗ್ತದೆ? ಅದು ಯಾವಾಗ್ಲೂ ಒಂದು ರೋಮಾಂಚನ ಅಲ್ಲ. ಎಲ್ಲಾರ ಜೊತೆ ಕೂತು ಅವರು ಖುಷಿ ಪಟ್ಟಾಗ, ಪ್ರತಿ ಸೀನ್ಸ್ಗೆ ಅವ್ರು ಕ್ಲಾಪ್ಸ್ ಹೊಡೆದಾಗ ಅದೊಂಥರ ಬೇರೆ ರೀತಿಯ ಫೀಲಿಂಗ್ ಅದು. ಸೊ ಹಾಗಾಗಿ ಯಾವಾಗ್ಲೂ ನಾನು ಫಸ್ಟ್ ಶೋ ತುಂಬಾ ಎಂಜಾಯ್ ಮಾಡ್ತೀನಿ. ನಾವು ಥಿಯೇಟರ್ಗೆ ಎಂಟ್ರಿ ಆದಾಗ್ಲೇ ನೋಡಿದ್ವಿ, ನಿಮ್ಮ ಎಂಟ್ರಿ ಇರ್ಬೋದಾ ಇಲ್ಲ ಹೀರೋಯಿನ್ ಎಂಟ್ರಿ ಇರ್ಬೋದಾದ್ರು ಫ್ಯಾನ್ಸ್ ಮುಂದೆ ಅಲ್ಲಿ ಬ್ಲಾಸ್ಟ್ ಮಾಡೋದಾಗಿರ್ಬೋದು, ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಇದನ್ನ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಫಿಲಂ ಬಗ್ಗೆ? ಇಲ್ಲ, ಖುಷಿ ಇದೆ, ಯಾವಾಗ್ಲೂ ಖುಷಿ ಇದೆ. ಇನ್ಫ್ಯಾಕ್ಟ್ ಮೊದಲನೇದಾಗಿ ಪುಷ್ಪಾ ಮ್ಯಾಮ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅವ್ರು ತುಂಬಾ ದೊಡ್ಡ ವಿಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಅವರ ಪ್ರೊಡಕ್ಷನ್ ಹೌಸ್ ಮೂಲಕ ಬಹಳಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಅಪಾರ್ಚುನಿಟಿ ಸಿಗ್ಬೇಕು ಅನ್ನುವಂತ ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಅದು ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಹಾಗಾಗಿ ಖುಷಿ ಇದೆ. ಅಂದ್ರೆ ಯಾವಾಗ್ಲೂ ಹಂಗೆ ಅಲ್ಲ, ನಮ್ಮನ್ನ ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದು, ನಾವು ಹಾಕಿರುವಂತ ಎಫರ್ಟ್ ಜನರಿಗೆ ಇಷ್ಟ ಆದಾಗ ಅದೊಂಥರ ಬೇರೆ ತರ ಫೀಲಿಂಗ್ ಅದು. ಹಾಗೆ ಮ್ಯಾಮ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿರೋದು, ಅದು ನಿಮ್ಗೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ತುಂಬಾ ಜನಕ್ಕೆ ಪ್ರೊಡಕ್ಷನ್ ಮುಂದೆ, ಹೊಸ ಕಲಾವಿದರಿಗಾಗಿರ್ಬೋದು ಇಲ್ಲ ತುಂಬಾ ಆಲ್ರೆಡಿ ಏನೋ ಫೇಮಸ್ ಆಗಿರೋ ಆಕ್ಟರ್ಸ್ ಆಗಿರ್ಬೋದು, ತುಂಬಾ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡೋ ಅಂತ ಸೌಭಾಗ್ಯ ಮ್ಯಾಮ್ ಸಿಗ್ಲಿ, ಅವ್ರಿಗೂ ಸಿಗ್ಲಿ ಅಂತ ತುಂಬಾ ಕೇಳ್ಕೊತೀವಿ. ಮ್ಯಾಮ್ ಬಗ್ಗೆ ಒಂದ್ ಮಾತಲ್ಲಿ ಏನಾದ್ರು ಹೇಳೋದು? ನಿಜವಾಗ್ಲೂ ಅವರು ಫ್ರಮ್ ಹಾರ್ಟ್ ಮಾತಾಡ್ತಾರೆ. ಅಂಡ್ ತುಂಬಾ ಫಿಯರ್ಲೆಸ್ ಅವರು, ವೆರಿ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಅವರು. ನಮ್ಮಂತ ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಅಂತ ಅನ್ಕೋತೀನಿ. ಅವ್ರು ಆರಾಮ್ಸೆ ಇರ್ಬೋದಲ್ಲ, ಅಂದ್ರೆ ಈಗ ಟೈಮಲ್ಲಿ ಅವ್ರು ಆರಾಮ್ಸೆ ಇರ್ಬೋದು. ಅದು ಬಿಟ್ಬಿಟ್ಟು ಇಲ್ಲ ನಾನು ಚಿತ್ರರಂಗದಲ್ಲಿ ದುಡಿಬೇಕು, ನನ್ನ ಪ್ರೊಡಕ್ಷನ್ ಹೌಸ್ ಮೂಲಕ ಒಂದಷ್ಟು ಜನರಿಗೆ ಹೆಲ್ಪ್ ಆಗ್ಬೇಕು, ಒಂದಷ್ಟು ಜನರಿಗೆ ಪ್ಲಾಟ್ಫಾರ್ಮ್ ಆಗ್ಬೇಕು ಅನ್ನೋಂತ ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಗೆಲ್ರಿಗೂ ಕೂಡ ಅವ್ರ ಇನ್ಸ್ಪಿರೇಷನ್. ಮ್ಯಾಮ್ ಯಾವುದೇ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಇರೋದನ್ನ ಮನ್ಸಲ್ಲಿರೋದನ್ನ ಇದಾಗೆ ಮಾತಾಡ್ತಾರೆ. ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಇರೋದು ಹೀಗೆ ಅನ್ನೋ ರೀತಿ ಮಾತಾಡ್ತಾರೆ. ಅದು ಫಿಯರ್ಲೆಸ್ನೆಸ್. ಅದೇ ನಾನು ಹೇಳಿದ್ನಲ್ಲ, ಎಲ್ರಿಗೂ ಇನ್ಸ್ಪೈರ್ ಆಗ್ಬೇಕು. ಅಂದ್ರೆ ಎಲ್ಲವನ್ನ ಒಂದು ದಿಟ್ಟತನದಿಂದ ಎದುರಿಸೋದು ಇದೆಯಲ್ಲ, ಅಂಡ್ ಯಾರಿಗೂ ಭಯ ಪಡದೆ ಇರೋದು ಇದೆಯಲ್ಲ, ಅದು ಎಲ್ರಿಗೂ ಇನ್ಸ್ಪೈರಿಂಗ್ ವಿಚಾರ. ಸೊ ಎಲ್ರು ಅವರಿಂದ ಇನ್ಸ್ಪೈರ್ ಆಗ್ಬೇಕು ಅಂತ ಹೇಳ್ತೀನಿ. ಸರ್, ತುಂಬಾ ಫಿಲಮ್ ಇದುವರೆಗೂ ಆಫ್ ನೋಡಿದೀವಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನ ಸೆಕೆಂಡ್ ಫಿಲ್ಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ನಿಮ್ಗೆ ಈ ಫಿಲಮ್ ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ? ಇಲ್ಲ, ಯಾವಾಗ್ಲೂ ಅಷ್ಟೇ ಅಲ್ಲ, ಹಳ್ಳಿ ಸೊಗಡಿನ ಕತೆ ಜನರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕೊತ್ತಲವಾಡಿ ನೋಡಿದ್ರೆ ಕೊತ್ತಲವಾಡಿ ಜನರ ಜೊತೆ ಒಂದಷ್ಟು ದಿನ ಇದ್ದು ಬಂದಂತ ಅನುಭವ ಸಿಗುತ್ತೆ. ಅಂಡ್ ಎಲ್ಲ ಅದ್ಭುತವಾದ ಪರ್ಫಾರ್ಮೆನ್ಸ್. ದೇಶಪಾಂಡೆ ಸರ್ ಆಗಿರ್ಲಿ, ರಾಜೇಶ್ ನಟರಂಗ್ ಸರ್, ರಾಘು ರಮಣಕೊಪ್ಪ ಸರ್, ಮಾನಸಿ ಸುಧೀರ್ ಮ್ಯಾಮ್, ಎಲ್ಲರೂ ಅದ್ಭುತ ಪರ್ಫಾರ್ಮೆನ್ಸ್. ಹಿರಿಯ ಕಲಾವಿದರ ಜೊತೆ ಹೌದು, ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ 100% ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಂಬಿಕೆ. ನಮ್ಮ ಜನ ಯಾವತ್ತೂ ಕನ್ನಡ ಸಿನಿಮಾಗಳಿಗೆ ಭರವಸೆ ಕಮ್ಮಿ ಮಾಡಲ್ಲ ಅಂತ ಅನ್ಕೋತೀವಿ. ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದಾಗ್ಲಿ ಸರ್. ತುಂಬಾ ಇನ್ನ ಚೆನ್ನಾಗಿರೋ ಪ್ರಾಜೆಕ್ಟ್ ನಿಮ್ಗೆ ಸಿಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್.